ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರು ವಿವಿಯಲ್ಲಿ ವಿಸಿ ಹಾಗೂ ರಿಜಿಸ್ಟ್ರಾರ್ ನಡುವಿನ ಕಿತ್ತಾಟಕ್ಕೆ ಅಂಕುಶ ಇಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇಬ್ಬರ ನಡುವಿನ ಕಿರಿಕ್ ಬಗ್ಗೆ ವರದಿ ಕೊಡುವಂತೆ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಸಿಎಂ ಆದೇಶಿಸಿದ್ದಾರೆ. ಇದರ ಮಧ್ಯೆಯೂ ಪ್ರಭುದೇವರು ತಮ್ಮ ಪ್ರಲಾಪ ತೋರಿದ್ದಾರೆ. ಒಂದಾದ ಬಳಿಕ ಒಂದು ನಡೀತಾ ಇರೋ ಬೆಂಗಳೂರು ವಿವಿ ವಿವಾದಗಳು ಸರ್ಕಾರಕ್ಕೆ ಇರುಸು ಮುರುಸು ಉಂಟು ಮಾಡ್ತಿವೆ. ಇದಕ್ಕೊಂದು ಅಂತ್ಯ ಹಾಡಲು ಸರ್ಕಾರ ನಿರ್ಧರಿಸಿದೆ. ಈ ಸಂಬಂಧ ತಕ್ಷಣ ವರದಿ ಸಲ್ಲಿಸುವಂತೆ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯರಿಗೆ ಸಿಎಂ ಸದಾನಂದಗೌಡ ಆದೇಶಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಪ್ರಮುಖವಾಗಿ ಕುಲಪತಿ ಪ್ರಭುದೇವ್ ಅವರ ಸರ್ವಾಧಿಕಾರಿ ವರ್ತನೆ ಕಾರಣ ಎನ್ನಲಾಗ್ತಾ ಇದೆ. ಹಣಕಾಸು ನೇಮಕಗಳಂತಹ ವಿಚಾರಗಳಲ್ಲಿ ಏಕಪಕ್ಷೀಯ ತೀರ್ಮಾನಗಳನ್ನ ಕೈಗೊಳ್ತಾರೆ ಅನ್ನೋದು ಪ್ರಭುದೇವ್ ಮೇಲೆ ಇರುವ ಗಂಭೀರ ಆರೋಪಗಳು. ಈ ಕಾರಣಗಳಿಂದಲೇ ಅವರು ಕುಲಪತಿ ಆದ್ಮೇಲೆ 3 ಕುಲಸಚಿವರು, 3 ಹಣಕಾಸು ಮುಖ್ಯಸ್ಥರು ಬದಲಾದರು. ಅಲ್ಲದೆ ಸಿಂಡಿಕೇಟ್ ಹಾಗೂ ಅಕಾಡೆಮಿಕ್ ಸದಸ್ಯರೊಂದಿಗೂ ಪ್ರಭುದೇವ್ ಸಂಬಂಧ ಹಳಸಿದೆ ಎನ್ನಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಈ ಬೆಳವಣಿಗೆ ನಡೀತಾ ಇರೋ ಮಧ್ಯೆಯೇ ಸಿಂಡಿಕೇಟ್ನ 4 ಖಾಲಿ ಸ್ಥಾನಗಳಿಗೆ ಪ್ರಭುದೇವ್ ತಮಗೆ ಬೇಕಾದವರನ್ನ ನೇಮಿಸಿದ್ದಾರೆ. ಆದರೆ ಕುಲಸಚಿವರೊಂದಿಗೆ ಚರ್ಚಿಸದೆ ಸಿಂಡಿಕೇಟ್ ಸಭೆಯ ಅನುಮತಿ ಪಡೆಯದೆ ನೇಮಕ ಮಾಡಿರೋದು ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ವಿಶ್ವವಿದ್ಯಾಲಯದ ಸುಮಾರು 640 ಕಾಲೇಜುಗಳು ಅಫಿಲಿಯೇಟ್ ಆಗಿದೆ. ಅದರಲ್ಲಿ ಇನ್ನೂ 400 ಕಾಲೇಜಿನ ಪ್ರಾಂಶುಪಾಲರು ಕೂಡ ಮನವಿಯನ್ನು ಸಲ್ಲಿಸ್ಬೋದು. ಅಂದರೆ ನೀವು ಓಪನ್ ಆಗಿ ಅಡ್ವರ್ಟೈಸ್ ಮಾಡಿ, ಹಿಂಗೆ ನಾವು ಸೀನಿಯಾರಿಟಿ ಲಿಸ್ಟನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತ. ಆಗ ಬೇರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಕೂಡ ನಿಮಗೆ ಸಿಗ್ತಾರೆ. ಇವರಿಬ್ಬರೇ ಅಲ್ಲ. ಆದರೆ ಇವರಿಬ್ಬರನ್ನ ಮನವಿಯನ್ನು ಪರಿಗಣಿಸಿ ಬೇರೆಯವರನ್ನು ನಾವು ಬದಿಗಿಡೋದು ಇದು ಸರ್ವತಃ ತಪ್ಪು ಮತ್ತು ಸಾಮಾಜಿಕ ನ್ಯಾಯ ಕೂಡ ಇದರಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಇನ್ನೊಂದು ವಾರದೊಳಗೆ ಸಿದ್ದಯ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ವರದಿ ಆಧಾರದ ಮೇಲೆ ಕುಲಪತಿ ಮತ್ತು ಕುಲಸಚಿವರಲ್ಲಿ ಯಾರು ಎತ್ತಂಗಡಿ ಆಗ್ತಾರೆ ಅನ್ನೋದು ತಿಳಿಯಲಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಚಿನ್ನದ ಬೆಲೆ ಮತ್ತೆ ಗಗನದತ್ತ ಹೋಗ್ತಿದೆ. ಚಿನ್ನದ ಬೆಲೆ ಇವತ್ತು 30,000 ಗಡಿ ದಾಟಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆ ಆಗೋ ಸಾಧ್ಯತೆಗಳೇ ಹೆಚ್ಚಿದೆ. ಜೊತೆಗೆ ಬೆಳ್ಳಿ ಬೆಲೆ ಕೂಡ ಏರಿಕೆ ಕಂಡಿದೆ. ಚಿನ್ನದ ಒಡವೆನ ಬೇಡ ಅಂತ ಹೇಳೋರು ಯಾರಾದ್ರೂ ಇದ್ದಾರಾ ಹೇಳಿ? ನೋಡಿದ ಕೂಡ್ಲೆ 1 ಗ್ರಾಮ್ ಆದ್ರೂ ಖರೀದಿ ಮಾಡಿಬಿಡೋಣ ಅನ್ಸುತ್ತೆ. ಆದ್ರೆ ಇದು ಇನ್ನು ಸುಲಭದ ಮಾತಲ್ಲ ಬಿಡಿ. ಜನಸಾಮಾನ್ಯರಿಗಂತೂ ಇದು ಗಗನ ಕುಸುಮನೇ ಸರಿ. ಯಾಕೆಂದ್ರೆ ಇದೀಗ 10 ಗ್ರಾಮ್ ಚಿನ್ನಕ್ಕೆ ಬರೋಬ್ಬರಿ 30,500 ರೂಪಾಯಿ. ಚಿನ್ನ ಇನ್ನೆಲ್ಲಿ ಚೆನ್ನ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ ನಿನ್ನೆ 29,650 ರೂಪಾಯಿ ಇತ್ತು. ಆದರೆ ಇವತ್ತು 30,500 ರೂಪಾಯಿ ಆಗಿದೆ. ಅಂದ್ರೆ ಒಂದೇ ದಿನದಲ್ಲಿ ಬರೋಬ್ಬರಿ 850 ರೂಪಾಯಿ ಏರಿಕೆಯಾಗಿದೆ. ಈ ಮೂಲಕ ಮತ್ತೆ ಚಿನ್ನ 30,000 ಗಡಿ ದಾಟಿದೆ. ಬೆಳ್ಳಿಯೂ ದುಬಾರಿ. ಇನ್ನು ಬೆಳ್ಳಿ ಬೆಲೆ ಕೂಡ ಏರಿಕೆ ಕಂಡಿದೆ. ನಿನ್ನೆವರೆಗೂ ಕೆಜಿ ಬೆಳ್ಳಿಗೆ 58,900 ರೂಪಾಯಿ ಇತ್ತು. ಇವತ್ತು ಬರೋಬ್ಬರಿ 1,000 ರೂಪಾಯಿ ಏರಿಕೆ ಕಂಡು ಕೆಜಿಗೆ 59,900 ರೂಪಾಯಿ ಆಗಿದೆ. ಇತ್ತೀಚೆಗೆ ತಾನೇ ಅಕ್ಷಯ ತೃತೀಯ ಮುಗಿದಿದೆ. ಮತ್ತೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಅದನ್ನು ಪೂರೈಕೆ ಆಗ್ತಾ ಇಲ್ಲ. ಆ ಒಂದು ಡಿಮ್ಯಾಂಡ್ಸ್ ಜಾಸ್ತಿ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಏನು ಯುರೋಪಿಯನ್ ಕಂಟ್ರೀಸಲ್ಲಿ ಏನು ಆರ್ಥಿಕ ಒಂದು ಸುಧಾರಣೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿ ಡಾಲರ್ಸ್ಗಳ ಬದಲಾಗಿ ಬಂಗಾರವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅದರಿಂದ ಡಿಮ್ಯಾಂಡ್ಸ್ ಕೂಡ ಕ್ರಿಯೇಟ್ ಆಗಿದೆ. ಚಿನ್ನದ ಬೆಲೆ ಏರಿಕೆ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ 35,000 ಗಡಿ ಮುಟ್ಟುವ ಲಕ್ಷಣಗಳಿವೆ. ಇದರಿಂದ ಜನ ಚಿನ್ನನೇ ಬೇಡಪ್ಪ ಅನ್ನುವಂತಾಗಿದೆ. ಶಾಕ್ ಆಗುತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ. ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ನಾವೇನದು ಹೋಗಿ ಇಳ್ಸೋಕ್ಕಾಗಲ್ಲ ಗೋಲ್ಡ್ ರೇಟ್ನ. ಏನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕು. ಆದ್ರೂ ತೊಗೊತಾ ಇದ್ದಾರೆ ಜನ. ಇಷ್ಟಿದ್ರೂ ಚಿನ್ನ ತಗೋಬೇಕು ಅಂತ ತೊಗೊತಾ ಇದ್ದಾರೆ. ಚಿನ್ನ ಬೆಳ್ಳಿ ಬೆಲೆ ಹೀಗೆ ಏರ್ತಾ ಇರೋದನ್ನ ನೋಡಿದ್ರೆ ಜನ ಚಿನ್ನಾಭರಣಗಳನ್ನ ಮರೆಯೋದೇ ಒಳ್ಳೇದು ಅನ್ಸುತ್ತೆ. ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ.
22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,420 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 30 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,500 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಇವತ್ತು 650 ರೂಪಾಯಿ ಏರಿಕೆ ಕಂಡಿದೆ. ಫಿನಿಕ್ಸ್ನಂತೆ ಎದ್ದು ಬಂದಿದ್ದ ರಸೆಲ್ ಮಾರ್ಕೆಟ್ ಈಗ ಕತ್ತಲ ಕೂಪವಾಗಿದೆ. ಇದಕ್ಕೆ ಕಾರಣ ಬೆಸ್ಕಾಂ ಅಲ್ಲ, ಬಿಬಿಎಂಪಿ. ರಸೆಲ್ ಮಾರ್ಕೆಟ್ ಸುರಕ್ಷಿತವಾಗಿದೆ ಅಂತ ಬಿಬಿಎಂಪಿ ಎನ್ಒಸಿ ನೀಡಿಲ್ಲ. ಎನ್ಒಸಿ ಇಲ್ಲದೆ ಕರೆಂಟ್ ಸಂಪರ್ಕ ಕೊಡಲ್ಲ ಅಂತಿದೆ ಬೆಸ್ಕಾಂ. ಇದರಿಂದ ವ್ಯಾಪಾರಿಗಳು, ಗ್ರಾಹಕರು ದಿನವೂ ಪರದಾಡ್ತಿದ್ದಾರೆ. ಫಿನಿಕ್ಸ್ ಹಕ್ಕಿಯಂತೆ ರಸೆಲ್ ಮಾರ್ಕೆಟ್ ಕೂಡ ತನ್ನ ಹಳೆಯ ವೈಭವಕ್ಕೆ ಮರಳಿತ್ತು. ಆದರೆ ನವೀಕರಣಗೊಂಡು ವ್ಯಾಪಾರ ಪುನರಾರಂಭಗೊಂಡಿತ್ತು. ಆದರೆ ರಸೆಲ್ ಮಾರ್ಕೆಟ್ನಲ್ಲಿ ಕರೆಂಟ್ ಇಲ್ಲದೆ ವ್ಯಾಪಾರಿಗಳು, ಗ್ರಾಹಕರು ಪರದಾಡುತ್ತಿದ್ದಾರೆ. ಕರೆಂಟ್ ಸಂಪರ್ಕ ಕಲ್ಪಿಸೋದಾಗಿ ಸಿಎಂ ಕೊಟ್ಟಿದ್ದ ಭರವಸೆಯೂ ಈಡೇರಿಲ್ಲ. ಆ್ಯಕ್ಚುಲಿ ಪವರ್ ಪ್ರಾಬ್ಲಮ್ ತುಂಬ ಮೇಜರ್ ಪ್ರಾಬ್ಲಮ್ ಆಗಿದ್ದಾರೆ. ಇಲ್ಲಿ ತುಂಬ ಕಸ್ಟಮರ್ಸು ಓಪನಿಂಗ್ ಮಾಡಿಸ್ಕೊಂಡು ತುಂಬ ಬೇಕಾದಷ್ಟು ಕಸ್ಟಮರ್ಸ್ ಇದೆ ಮಾರ್ಕೆಟ್ನಲ್ಲಿ. ನನ್ನ CM ಸಾಹೇಬರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ಓಪನಿಂಗ್ ಟೈಮ್ನಲ್ಲಿ ಲಾಸ್ಟ್ ಮಂಡೇ ಕರೆಂಟ್ನ ಐ ವಿಲ್ ಸಿ ದಟ್ ಕರೆಂಟ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ ಅಂತ. ತಿರ್ಗಾ ಇನ್ನೂ ಏನಾಗಲಿಲ್ಲ. ಬಿಬಿಎಂಪಿ ಪ್ರಕಾರ ರಸೆಲ್ ಮಾರ್ಕೆಟ್ ಸುರಕ್ಷಿತವಾಗಿಲ್ಲ. ಸೊ ಎನ್ಒಸಿ ಸಿಕ್ಕಿಲ್ಲ. ಎನ್ಒಸಿ ಇಲ್ಲದೆ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕೊಡ್ತಿಲ್ಲ. ವ್ಯಾಪಾರಿಗಳು ಅನಿವಾರ್ಯವಾಗಿ ಜನರೇಟರ್ ಮೊರೆ ಹೋಗಿದ್ದಾರೆ. ಆದರೂ ವಿದ್ಯುತ್ ನೀಡುವಷ್ಟು ಬೆಳಕು ಜನರೇಟರ್ನಿಂದ ಸಿಗ್ತಿಲ್ಲ. ಗ್ರಾಹಕರ ಪರದಾಟ ನಿಂತಿಲ್ಲ. ಇಲ್ಲಿ ಬಂದೆಲ್ಲ ನಾನು ವಿಚಾರ ನೋಡಿದಾಗ ಈ ಕತ್ಲೆಯಲ್ಲಿ ಹೇಳಿದ್ನಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ 5 ಗಂಟೆವರೆಗೆ ಏನೇ ವ್ಯಾಪಾರ ಮಾಡಿದ್ರು, ಯಾಕಂದರೆ ಸಾಮಾನ್ಯವಾಗಿ ಕಸ್ಟಮರ್ ಬರೋದು 4 ಗಂಟೆ ಮೇಲೇ. 4 ಗಂಟೆಯಿಂದ 8 ಗಂಟೆವರೆಗೇ ವ್ಯಾಪಾರ ಅಲ್ಲಿ ಭಾಳಷ್ಟು ಇರುತ್ತೆ. ಆದರೆ ಕತ್ಲೆಯಲ್ಲಿ ಕೆಲವೊಂದೆಲ್ಲನೂ ಕಾಣೋದಿಲ್ಲ. ಸೊ ಇವ್ರಿಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೂ ಭಾಳಷ್ಟು ತೊಂದರೆಗಳಾಗ್ತಾ ಇದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಸೆಲ್ ಮಾರ್ಕೆಟ್ ಪುನರಾರಂಭಗೊಳ್ಳುವವರೆಗೂ ಜನನಾಯಕರು ಭರವಸೆ ಕೊಡ್ತಾ ಬಂದ್ರು. ಆದರೆ ಈಗ ಯಾರೂ ವ್ಯಾಪಾರಿಗಳ ಸಹಾಯಕ್ಕೆ ಬರ್ತಿಲ್ಲ. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ. ಈ ನಿಟ್ಟಿನಲ್ಲಿ ನಗರದಲ್ಲಿ ಕಾರ್ಮಿಕ ಸಂಘಟನೆಗಳ ಭರಾಟೆ ಜೋರಾಗಿತ್ತು. ಒಂದೆಡೆ ವಿವಿಧ ಕಾರ್ಮಿಕ ಸಂಘಟನೆಗಳು ರ್ಯಾಲಿ ನಡೆಸಿದ್ರೆ, ಕೆಲವೆಡೆ ಕಾರ್ಮಿಕರ ದಿನವೇ ಕೆಲಸ ಮಾಡಿಸಿಕೊಳ್ಳಲಾಗಿದೆ. ವಿಶ್ವದೆಲ್ಲೆಡೆ ಇಂದು ಕಾರ್ಮಿಕರ ದಿನ ಆಚರಿಸಲಾಗಿದೆ. ರಾಜ್ಯದಲ್ಲೂ ಕೂಡ ಮೇ ಡೇ ಆಚರಿಸಲಾಯಿತು. ಬೆಂಗಳೂರಿನಲ್ಲಿ ಕಾರ್ಮಿಕ ಸಂಘಟನೆಗಳು ಬೃಹತ್ ಜಾಥಾವನ್ನ ನಡೆಸಿದ್ವು. ಕೆಲ ಸಂಘಟನೆಗಳು ಮೈಸೂರು ಬ್ಯಾಂಕ್ ವೃತ್ತದಿಂದ ಟೌನ್ ಹಾಲ್ ವರೆಗೆ ರ್ಯಾಲಿ ನಡೆಸಿದ್ರೆ, ಬೆಲೆ ಏರಿಕೆ ಮತ್ತು ಕಾರ್ಮಿಕ ವಿರೋಧಿ ನೀತಿ ಅನುಸರಿಸ್ತಾ ಇರುವ ಸರ್ಕಾರ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಧಿಕ್ಕಾರ ಹಾಕಿ ಕಾರ್ಮಿಕ ಕಾನೂನುಗಳ ಸಮರ್ಪಕ ಜಾರಿಗಾಗಿ ಆಗ್ರಹಿಸಿದ್ರು. ಒಂದು ಖಾಸಗಿ ಕ್ಷೇತ್ರದಲ್ಲಿ, ಸಾರ್ವತ್ರಿಕ ಕ್ಷೇತ್ರದ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕ ಸಂಘಟಿತ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇಲ್ಲ, ಕೆಲಸದ ಭದ್ರತೆ ಇಲ್ಲ. ಇವತ್ತು 8 ಗಂಟೆ ಕೆಲಸ ಅನ್ನೋದು ಇಲ್ಲ. ಇವತ್ತು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ 12 ಗಂಟೆಯಿಂದ 24 ಗಂಟೆವರೆಗೂ ದುಡಿಯುವಂಥ ವಾತಾವರಣ ಇದೆ. 8 ಗಂಟೆ ಇವತ್ತು ಸಂಪೂರ್ಣವಾಗಿ ನಿರ್ನಾಮ ಆಗಿರುವಂಥ ಒಂದು ವ್ಯವಸ್ಥೆ ಇದೆ. ದೇಶದಾದ್ಯಂತ ಕಾರ್ಮಿಕರು ತಮ್ಮ ಹಕ್ಕುಗಳ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ರೆ, ಇತ್ತ ನೆಲಮಂಗಲ ತಾಲೂಕು ಡಾಬಸ್ಪೇಟೆ ಸಮೀಪದ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿನ ರಾಮ ಹೈಪವರ್ ಕಾರ್ಖಾನೆಯಲ್ಲಿ ಅಕ್ರಮವಾಗಿ ಕಾರ್ಮಿಕರ ಕೈಯಲ್ಲಿ ದುಡಿಸಿಕೊಂಡಿದ್ದಾರೆ. ಈ ಅನ್ಯಾಯನ ಖಂಡಿಸಕ್ಕೆ ಬಂದ್ರೆ ಫೋನ್ ಮಾಡ್ಬಿಟ್ಟು ಧಮಕಿ ಆಗ್ತಾ ಇದ್ದಾರೆ. ಈ ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡಬೇಕು. ಇವತ್ತು ಕಾರ್ಮಿಕರ ದಿನಾಚರಣೆ ಅಂತ ಇಡೀ ಪ್ರತಿ ದೇಶದಂತ ಗೊತ್ತಿರುವಂಥ ದಿನ ಇವತ್ತು ಇವರು ಕಾರ್ಮಿಕರನ್ನೆಲ್ಲ ಎಳ್ಕೊಂಡು ಬಂದು ಒಳಗಡೆ ಕೂಡಾಕೊಂಡು ಗೇಟ್ ಬೀಗ ಹಾಕೊಂಡು ಕೆಲಸ ಮಾಡೋಂಥದ್ದು ಇದು ಮಾಡ್ತಾ ಇದ್ದಾರೆ. ಇತ್ತ ಚಲನಚಿತ್ರ ಕಾರ್ಮಿಕ ಸಂಘಟನೆ ಗಾಂಧಿನಗರದ ಬಳಿ ವಿವಿಧ ಸಾಂಸ್ಕೃತಿಕ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಬಯಸಿ ಬಂದರೆ ಸಿಡಿಲು ಗುಡುಗು ನೀನಾದರೆ ನಾ ಬಾಳಲಾರೆ ನನ್ನಡೆ ಎಂದು ನಿನ್ನ ಬಿಡಲಾರೆ. ಮಮತಾ ಮರ್ಧಾಳ ಜೊತೆ ವೆಂಕಟ್, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಯಲಹಂಕ ಉಪನಗರದಲ್ಲಿಂದು ಸುಗಮ ಸಂಗೀತದ ಸಂಜೆ ಕಲರ್ಫುಲ್ ಆಗಿತ್ತು. ಯಲಹಂಕ ಕನ್ನಡ ಕಲಾವೇದಿಕೆಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ವಿವೇಕಾನಂದ ಉದ್ಯಾನವನದಲ್ಲಿ ಸಂಗೀತ ಸಂಜೆ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಉಪಾಸನಾ ಮೋಹನ್ ಸಾರಥ್ಯದಲ್ಲಿ ಕಲಾವಿದರು ಸಂಗೀತದ ಹೊಳೆ ಹರಿಸಿದ್ರು.
ಈ ತಂಡದ ಹಾಡನ್ನ ಕೇಳಲು ಸುತ್ತಲಿನ ನೂರಾರು ಮಂದಿ ಸ್ಥಳಕ್ಕೆ ಆಗಮಿಸಿ ಖುಷಿಪಟ್ಟರು. ಇವತ್ತಿನ ಕಾರ್ಯಕ್ರಮ ಅಂದರೆ ನಮ್ಮ ಯಲಹಂಕ ಕನ್ನಡ ಕಲಾ ವೇದಿಕೆಯ ಪ್ರಥಮ ವಾರ್ಷಿಕೋತ್ಸವ ಮತ್ತು ಪಂಚಮ ಹಳೆವಂಡಿ ಉಪಾಸನ ಮೋಹನ್ ಅವರ ಸಂಗೀತ ಕಾರ್ಯಕ್ರಮ. ಈಗ ನಾವು ಇಲ್ಲಿ ಕನ್ನಡದ ಬಳಕೆ ಮತ್ತು ಕನ್ನಡಿಗರು ಕಡಿಮೆ ಅಂತ ಮನಗಂಡು ಸಮಾನ ಮನಸ್ಕರು ಡಾಕ್ಟರ್ ನಾ ಸೋಮೇಶ್ವರು ಗೋಟಿರಿ ಇವರೆಲ್ಲ ನಾವು ಸೇರಿಕೊಂಡು ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ದೀವಿ. ಇಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.